ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಏನೋ ಒಂದು ವಿಶೇಷವಾದ ಸುದ್ದಿಯನ್ನ ನೀಡ್ತಾ ಇದ್ರಿ ನೀವು. ಅದು ಸಾಧು ಸಂತರ ಬಗ್ಗೆ, 42 ಮಹನೀಯರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಇದ್ರಿ. ಯಾರು ಗುರುಜಿ ಅವರು? ಹೀಗೆ ನಾವು ಗುರುಗಳ ದರ್ಶನ ಗುರುವಾರ ಅಂತ ಅನ್ಕೊಂಡಾಗ ನಮ್ಮಲ್ಲಿ ಮೊದಲು ಪ್ರಮುಖವಾಗಿ ಬರ್ತಕ್ಕಂಥದ್ದು ಭಾರತದಲ್ಲಿರ್ತಕ್ಕಂಥ ಸಾಧು ಸಂತರು. ಇವರೆಲ್ಲ ಬರೀ ಸಾಧು ಸಂತರಲ್ಲ, ವಿಶೇಷವಾಗಿರ್ತಕ್ಕಂಥ ಮಹನೀಯರು, ಮಹಾತ್ಮಗಳು ಅಂತ ಕರಿತೀವಿ. ಎಲ್ಲರೂ ಮಹಾತ್ಮ ಗಾಂಧಿನ ಒಂದು ಒಳ್ಳೆ ಮಹಾತ್ಮ ಅಂತ ಕರೆದರು. ಜೀವನದಲ್ಲಿ ಅವರು ಒಂದು ವಿಶೇಷವಾದ ಸಾಧನೆಯನ್ನು ಕೊಡಿಸಿ ಯಾವುದೋ ಒಂದು ಅವತಾರದ ಮುಖಾಂತರವಾಗಿ ಬಂದರು ಮತ್ತು ಭಗವಂತನ ಕೃಪಾ ಕಟಾಕ್ಷದಲ್ಲಿ ಮನುಷ್ಯ ಜೀವನಕ್ಕೆ ಒಂದು ಟರ್ನ್, ಅಂದರೆ ಲೈಫ್ ಟರ್ನಿಂಗ್ ಪಾಯಿಂಟನ್ನು ಅವರ ಮುಖಾಂತರವಾಗಿ ಬಂದಿರೋದ್ರಿಂದ ಜೀವನವೆಲ್ಲವೂ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಕಾಪಾಡೋದ್ರಿಂದ ಮಹಾತ್ಮರಾದರು. ಅಂಥ ಒಂದು ಮಹಾತ್ಮ ಅಂತ ಹೇಳಿದಾಗ ಇವರೆಲ್ಲ ಮಹನೀಯರಾದರು ಅಷ್ಟೇ. ಆದರೆ ಈ ಸಾಧು ಸಂತರಲ್ಲಿ ಇವತ್ತು ಬಹಳ ಜನ ಸಾಧು ಸಂತರಿದ್ದಾರೆ. ಸುಮ್ಮನೆ ಸಾಧು ಸಂತರು ಅಂತ ಅನ್ಸ್ಕೊತೀವಿ. ಸನ್ಯಾಸಿಗಳು, ಯತಿಗಳು, ಇವರೆಲ್ಲ ಸಾಧನೆ ಮೇಲೆ ಹೇಗಿರುತ್ತೋ ಜೀವನ ಹಾಗೆ ನಡೆಸ್ಕೊಂಡು ಹೋಗ್ತಾರೆ. ಆದರೆ ಆ ಕಾಲದಿಂದ ಬಂದಿರತಕ್ಕಂಥ ದೈವಿ ಶಕ್ತಿಗಳು, ದೈವಿ ಪುರುಷರು ಅಂತ ಹೇಳ್ತೀವಿ. ಆ ದೈವಿ ಪುರುಷರು, ದೈವಿ ಔಪಾಸಕರು ಅಂತ ಕರಿತೀವಲ್ಲ, ಇವರೆಲ್ಲ ನಿಜವಾಗ್ಲೂ ಜೀವಂತವಾಗಿದ್ದಾರೆ. ನೋಡಿ, ಸಂತ ತುಕಾರಾಮರು ಹೊಟ್ಟೋದ್ರು ಮೋಕ್ಷಕ್ಕೆ ಅಂತೀವಿ. ಯಾರು ಮೋಕ್ಷಕ್ಕೆ ಹೊಟ್ಟೋದ್ರು ಅಂದರೆ ಅವರೆಲ್ಲ ಮೇಲಕ್ಕೆ ಹೊಟ್ಟೋದ್ರು ಅಂತ ಅರ್ಥ ಅಲ್ಲ. ದೇ ಆರ್ ಆಲ್ ಇಟರ್ನಲ್ ಅಂತ. ಜಗತ್ತಲ್ಲಿ ಯಾವತ್ತೂ ಇವರಿಗೆಲ್ಲ ಸಾವು ಅನ್ನೋದಿಲ್ಲಲ್ಲ. ನೋಡಿ, ಆದಿಶಂಕರಾಚಾರ್ಯರು ಫಾರ್ ಎಕ್ಸಾಂಪಲ್ ತಗೊಳ್ಳೋಣ. ಅದ್ವೈತ ಸಿದ್ಧಾಂತವನ್ನು ಹೇಳಿರ್ತಕ್ಕಂಥ ಆದಿಶಂಕರಾಚಾರ್ಯರು ಹಿಮದಲ್ಲಿ ಹೋದರು. ಅವರು ಹಿಮಾಲಯದಲ್ಲಿ ಒಂದು ರಾಜಪಟ್ಟವನ್ನು ಕಾಶಿ ಮಹಾರಾಜರೇ ಸ್ವತಃ ಕೊಟ್ಟು ಇಡೀ ಜಗತ್ತಿಗೆ ಜಗದ್ಗುರು ಅಂತ ಇಟ್ಟರು. ಕೆಲವರೆಲ್ಲ ಈ ನಡುವೆ ಭಾಳ ಜನ ಹೆಸರುಗಳು ಇಟ್ಕೊಳ್ತಾರೆ ಜಗದ್ಗುರುಗಳು ಅಂತ. ಆದರೆ ತಮ್ಮ ಜಗತ್ತಿಗೆ ಗುರುಗಳಾಗಿರ್ಬೋದೇ ಹೊರತು ಜಗದ್ಗುರುಗಳಾಗಕ್ಕೆ ಸಾಧ್ಯವಿಲ್ಲ. ಇದು ಸಾಕ್ಷಾತ್ ಆದಿಶಂಕರಾಚಾರ್ಯರ ಮುಖಾಂತರ. ಯಾಕಂದರೆ ಸ್ವತಃ ಶಂಕರಾನೇ, ಶಂಕರಸ್ಯ ಹೃದಯಂ ಶಿವ ಅಂತ. ಶಂಕರಾಚಾರ್ಯರು ಇನ್ಯಾರೂ ಅಲ್ಲ, ಶಾಶ್ವತ ಶಿವನೇ. ಅದಕ್ಕೋಸ್ಕರ ಒಳಭಾಗದಲ್ಲಿ ಅವನೊಂದ್ಸಲ ಪ್ರಶ್ನೆ ಕೇಳ್ತಾನೆ ಶಂಕರಾಚಾರ್ಯನ. ಶಂಕರಾಚಾರ್ಯ ಬರ್ತಾ ಇದ್ದಾಗ ಪಕ್ಕದಲ್ಲಿ ಶಿಷ್ಯರೆಲ್ಲ ಹೋಗ್ತಾ ಇದ್ದಾಗ ಎದುರುಗಡೆ ಒಂದು ಚಂಡಾಲ ಬಂದ, ನಾಯಿಗಳನ್ನೆಲ್ಲ ಇಟ್ಕೊಂಡು, ಅದು ಅಕಸ್ಮಾತ್ ಒಂದು ಮಡಿಕೆನ ಇಟ್ಕೊಂಡು, ಅದರಲ್ಲೆಲ್ಲ ಸುರಪಾನಗಳೆಲ್ಲ ಇಟ್ಕೊಂಡು ಅಂತ ಬಿಕ್ಸ್ತು ಒಂಥರ ಹಿಂಗೆ ತಲೆ ಕೆರ್ಕೊಂಡು ಬರ್ತಾ ಬಂದ. ಆ ಚಂಡಾಲ ಬಂದ ತಕ್ಷಣ ದೂರ 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 ಅಂಥೇಳಿ ಮಡಿ ಮಡಿ ಅಂಥೇಳಿ ಈ ಶಿಷ್ಯರು ಹೇಳಿರ್ತಾರೆ. ಆಗ ಅಲ್ಲಿ ನೋಡಿದ ತಕ್ಷಣ ಅವನು ದೂರದಿಂದ ಕೇಳಿದೆ, ನೀನು ನನ್ನನ್ನು ಹೋಗುವಂತಿದ್ಯೋ ನನ್ನ ಒಳಗಿರೋನ್ನ ಹೋಗುವಂತಿದ್ಯೋ ಅಂತ ಒಂದೇ ಪ್ರಶ್ನೆಗೆ ಶಂಕರಾಚಾರ್ಯರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಅಂದರೆ ನಾನು ಅನ್ನೋದು ಬ್ರಹ್ಮ, ಅದಕ್ಕೆ ಅಹಂ ಬ್ರಹ್ಮಾಸ್ಮಿ. ನನ್ನತ್ವ, ನಾನತ್ವ ಅನ್ನೋದು ಯಾವತ್ತು ಅಹಂಭಾವ ಅಂತ ಕರಿತೀವಿ. ಜಗತ್ತಲ್ಲಿ ನಾನು ಅನ್ನೋದು ಇರಬೇಕಂತೆ, ನಾನತ್ವ ಇರಬಾರ್ದು ಅಂತ ಹೇಳ್ತೀವಿ. ಒಳಭಾಗದಲ್ಲಿ ಸಾಕ್ಷಾತ್ ಪರಮೇಶ್ವರ. ಅದಕ್ಕೆ ಹೇಳ್ತಾನೆ, ನನ್ನನ್ನು ಓಡಿಸ್ತೀಯೋ, ನಾನು ಅನ್ನೋ ಈ ದೇಹ ಓಡಿಸ್ತೀಯೋ ಅಂತ. ಅದಕ್ಕೆ ಹೇಳೋದು, ಈ ನಾನು ಅನ್ನೋದು ಈ ದೇಹ ಅಷ್ಟೇ, ನಾನತ್ವ ಅನ್ನೋದು ಒಳಭಾಗದಲ್ಲಿ ಅಹಂ ಅಂತ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಭಗವಂತ ತತ್ವ. ಅದಕ್ಕೆ ಹೇಳೋದು, ಮನಸ್ಸಲ್ಲಿ ದೇವರಿದ್ದಾನೆ. ಚಿಕ್ಕ ಮಕ್ಕಳನ್ನ ನೋಡಿದಾಗ ನೀವು 5 ವರ್ಷದಿಂದ ದೇವ್ರ ಸಮಾನ ಅಂತೀವಿ. ಎಲ್ಲರೂ ವಯಸ್ಸಾಗೋವರೆಗೂ ದೇವ್ರ ಸಮಾನ ನಾವೆಲ್ಲ. ಯಾಕೆಂದರೆ ಆತ್ಮ ಎಲ್ಲ ಪರಮಾತ್ಮನ ಪಾದ ಒಳಗಡೆ ಇರುತ್ತೆ. ಆದರೆ ನಾವೆಲ್ಲ ದ್ರೋಹ ಬಗದು 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 ಕೆಟ್ಟವರಾಗಿ ನಮ್ಮ ಆತ್ಮಗಳಿಗೆ ದ್ರೋಹ ಬಗಿತಾ ಇರ್ತೀವಿ. ಅದಕ್ಕೆ ಮನಸ್ಸಾಕ್ಷಿ ಅಂತೀವಿ. ಅದಕ್ಕೆ ಇಂಥ ಒಂದು ಜೀವನದಲ್ಲಿ ಈ ಮನಸ್ಸಾಕ್ಷಿ ಅನ್ನೋದಿಲ್ಲದೆ, ಕನಿಕರ ಅನ್ನೋದಿಲ್ಲದೆ, ಜೀವನದಲ್ಲಿ ವ್ಯಾಮೋಹ ಅಂತಿಲ್ಲದೆ ಸರ್ವವೂ ನಾನೇ ಅಂತರ್ಯಾಮಿ ಅನ್ನೋನೇ ಭಗವಂತ. ಅದಕ್ಕೆ ಜಗತ್ತನ್ನು ಚಲಾಯಿಸ್ತಕ್ಕಂಥ ಭಗ ಮತ್ತು ಯೋನಿಯ ಸ್ವರೂಪದಲ್ಲಿ ಲಿಂಗಾಕಾರದಲ್ಲಿ ಜಗತ್ತ ಜಾತಿ ಮತ ಭೇದವಿಲ್ಲದೆ ಸರ್ವವನ್ನು ಬಲ್ಲವನ್ನು ಎಲ್ಲವನ್ನೂ ಎಲ್ಲರಿಗೂ ಹಂಚತಕ್ಕಂಥವನೇ ಭಗವಂತ. ಅಂಥ ಒಂದು ದಾರಿಯನ್ನು ಅಪೇಕ್ಷೆ ಇಲ್ಲದೆ ತೋರಿಸಿದಂಥವನು ಭಗವಂತನ ಸ್ವರೂಪ, ಸಾಕ್ಷಾತ್ ಭಗವಂತನೇ ಅಂತ ಕೂಡ ಸಂಕಲ್ಪ ಮಾಡಿದೆ. ಯಾರದು? ಬುದ್ಧಂ ಶರಣಂ ಗಚ್ಚಾಮಿ, ಆದಿಶಂಕರಾಚಾರ್ಯರು, ರಮಣ ಮಹರ್ಷಿಗಳು, ಆ ಸ್ವಾಮಿ ವಿವೇಕಾನಂದರು, ಎಲ್ಲರೂ ಹೀಗೆ ಬಂದಿರತಕ್ಕಂಥ 42 ಮಹಾಸ್ವಾಮಿಗಳು ಸಂತರು ಇವತ್ತು ದಿವಸ ಭಾರತ ದೇಶದಲ್ಲಿ, ಈ ಭಾರತ ಸಂಸ್ಕಾರದಲ್ಲಿ ಮಾತ್ರ, ಇಡೀ ಭರತ ಖಂಡದಲ್ಲಿ ನಾವು ಜನ್ಮ ಜನ್ಮದಲ್ಲೂ ಎಷ್ಟು ಪುಣ್ಯ ಮಾಡಿದ್ದೀವಿ ನಾವು ಇಂಥ ಒಂದು ದೇಶದಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ. ಅಂಥ ಒಂದು ದೇಶದಲ್ಲಿ ಬೆಳೆದಿರೋದಕ್ಕಿಂತ ಸುಮ್ಮನೆ ನೋಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಸಂಸ್ಕಾರ ಜೊತೆಗೆ ಜೀವನ ಸಾಗಿಸ್ಬೇಕು. ಅದಕ್ಕೆ ನಾವು ಎಷ್ಟೋ ಒಂದು ಮಹನೀಯರು ಅಂದರೆ ಇವತ್ತು ದಿವಸ ಮಹಾತ್ಮ ಗಾಂಧಿ ಆಗಲಿ, ಸರ್ ಎಂ ವಿಶ್ವೇಶ್ವರಯ್ಯವರಾಗಲಿ, ಡಾಕ್ಟರ್ ರಾಧಾಕೃಷ್ಣ ಆಗಲಿ, ಎಲ್ಲರೂ ನೀವು ನೋಡ್ತಾ ಬರ್ಬೋದು. ಜಗಜ್ಜೀವನ್ ರಾಮ್ನಾಗಲಿ, ಬಾಲಗಂಗಾಧರ ಅನುಗ್ರಹವನ್ನು ಕೊಡ್ತಕ್ಕಂಥ ಪುಟ್ಟ ಬಾಲಕನ ಸ್ವರೂಪದಲ್ಲಿರ್ತಕ್ಕಂಥವ್ರು ಯಾರು? ಸಾಕ್ಷಾತ್ ಬಾಲಗಂಗಾಧರ ತಿಲಕ್. ಇಂಥ ಒಂದು ಬಾಲಗಂಗಾಧರ ತಿಲಕ್ ಜೊತೆಗೆ ಲೋಕಮಾನ್ಯ ತಿಲಕ್, ಅವ್ರನ್ನ ಲೋಕಮಾನ್ಯ ಅಂದರೆ ಲೋಕಕ್ಕೋಸ್ಕರನೇ ಇದ್ದವರು ಅಂತ ಸರೋಜಿನಿ ನಾಯ್ಡು. ಹೆಂಗಸು ತಗೋಬೋದು, ಹೆಂಗಸರು ಎಷ್ಟು ಪ್ರಶ್ನೆ ಪಡ್ತು. ಅದೇ ಮಹನೀಯರು ಆಗೋದು ದೊಡ್ಡದು, ಆದರೆ ಮಹಾತ್ಮ ಆಗೋದು ಬಹಳ ಕಷ್ಟ. ಅದಕ್ಕೆ ಮಹಾತ್ಮ ಅನ್ಸ್ಕೊಳ್ಳೋ ಹೆಸರಿಗೆ ನೀನು ನಿಷ್ಪಕ್ಷಪಾತವಾಗಿ ಯಾವ ಕಾಲಕ್ಕೆ ಜಗತ್ತಿಗೋಸ್ಕರ ನೀನು ದುಡಿತೀಯೋ, ಜಗತ್ತಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡ್ತೀಯೋ, ನಿನ್ನ ಜೀವನ ಕೂಡ ಯಾವ ಕಾಲಕ್ಕೂ ಲೆಕ್ಕವಿಡಲ್ವೋ ಅವನೇ ಗುರು. ದಾರಿಯನ್ನು ತೋರಿಸೋನು ಗುರು. ನಿಮ್ಮ ಗುರಿಯನ್ನು ಸಾಧನೆ
ಜಗತ್ತಲ್ಲಿ ಎಲ್ಲವೂ ಆ ಬಲ್ಲವನ್ನೇ ಸಾಕ್ಷಾತ್ ಭಗವಂತ. ಅದಕ್ಕೆ ಭಗವಂತನ ಸಾಕ್ಷಿ ರೂಪ ಇವತ್ತಿಗೂ ಇವರೆಲ್ಲ ಜೀವಂತವಾಗಿದ್ದಾರೆ. ಅಂದರೆ ಯಾವ ಕಾಲಕ್ಕೂ ಎಷ್ಟೋ 5,000 ವರ್ಷ, 7,000 ವರ್ಷ, 2,000 ವರ್ಷ ಅಂತ ಹೇಳಿ ಎಲ್ಲರೂ ನೋಡ್ತಾ ಇದ್ದಾರೆ. ಮಹಾ ಅವತಾರ್ ಬಾಬಾಜಿನೂ ಇವತ್ತಿನ ದಿವಸ ರಜನಿಕಾಂತ್ ಪೂಜೆ ಮಾಡ್ತಾ ಇದ್ದಾರೆ ಬಾಬಾ ಅಂತ. ಯಾರೂ ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ. ಇವತ್ತು ಹಿಮಾಲಯದಲ್ಲಿ ಎಷ್ಟೋ ಮಹನೀಯರಿದ್ದಾರೆ. ಹಠಯೋಗ ಮಾಡಿಕೊಂಡು ಆ ಹಠಯೋಗದಲ್ಲಿ ಕೈ ಎತ್ತಿ ನಿಂತಿದ್ದಾಗ, ಒಂದು ಕಾಲಲ್ಲಿ ನಿಂತಾಗ ಆ ಕೈ ತಲೆ ಮೇಲೆ ಇರ್ತಿದ್ದು ಇವತ್ತು 1 ವರ್ಷ, 2 ವರ್ಷ, 4 ವರ್ಷ, 5 ವರ್ಷ ಅಂತ ಹೇಳಿ ಇವತ್ತಿನ ದಿವಸ 22 ವರ್ಷ ಆಗಿದೆ. ಒಬ್ಬ ಮಹಾ ಸದ್ಗುರು ಇವತ್ತಿಗೂ ಆ ಜೈನ ಧರ್ಮದಲ್ಲಿ ಹಠಯೋಗದಲ್ಲಿ ಏಕಕಾಲದ ಅಂದರೆ ಒಂದು ಪಾದ ಏಕಪಾದ ಶಿರಾಸನ ತಲೆ ಮೇಲೆ ಆ ಕೈಯನ್ನು ಹೀಗೇ ಎತ್ಕೊಂಡು ನಿಂತಿದ್ದಾರೆ. ಯಾರಿಗಾದ್ರೂ ಸಾಧ್ಯನಾ? ಚಳಿ ಮಳೆ ಗಾಳಿ ಉಫ್ ಅಂತ ತಳ್ಳಿದ್ರೆ ದೊಡ್ಡ ದೊಡ್ಡ ಕಂಬಗಳು ಬಿದ್ದು ಹೋಗುತ್ತೆ, ಮರಗಳು ಬಿದ್ದು ಉರುಳು ಹೋಗುತ್ತೆ. ಹಿಮಾಲಯದಲ್ಲಿ ಹಿಮದಲ್ಲಿ ಈ ರೀತಿ ನಿಂತಿದ್ದಾಗ ಎಷ್ಟೋ ಕೋಟ್ಯಾಧೀಶ್ವರರು ಬರ್ತಾರೆ, ಮಾರ್ವಾಡಿಗಳು ಬರ್ತಾರೆ, ಯಾರೋ ಬರ್ತಾರೆ, ಎಲ್ಲರೂ ದುಡ್ಡನ್ನ ಕೊಡ್ತಾರೆ ಬಾಬಾಜಿ ಲೇಲೋ ಅಂತ. ಆದರೆ ಇವತ್ತವರೆಗೂ ಆ ವ್ಯಕ್ತಿ ಯಾವ ಕಾಲಕ್ಕೂ ಲೆಕ್ಕಜಾವ್ ಅಂತ ಇರ್ತಾರೆ ಹೊರತು ದುಡ್ಡಿಗೆ ಆಸಕ್ತಿ ಬರ್ತಿಲ್ಲ. ಸುಮ್ಮನೆ ಶಿವ ಅಂತ ನಿಂತಿರ್ತಾರೆ. ಅವ್ರನ್ನ ಯಾವತ್ತರ ಹೋಗ್ಬೇಕು ಅಂದರೆ ನೀವೆಲ್ಲ ಹೋಗಬೇಕಾದ್ರೂ ಗೋಮುಖ ಅಂತಿದೆ, ಗೋಮುಖದ ಮೇಲ್ಭಾಗಕ್ಕೆ ಮಾನಸರೋವರಕ್ಕೆ ಹೋಗ್ತದೆ. ಅದಿಲ್ಲಿ ನೀವು ನೋಡ್ಬೋದು ಹಠಯೋಗ ಮಾಡ್ಕೊಂಡ ಭಾವ. ಅದೇ ಅವ್ರ ವ್ಯಕ್ತಿ ಹೆಸರೇನು, ಅವ್ರು ಎಲ್ಲಿಂದ ಬಂದಿದ್ದಾರೆ, ದೊಡ್ಡ ಮಹಾನ್ ವ್ಯಕ್ತಿ. ಇವತ್ತಿನ ದಿವಸ ಎಷ್ಟೋ ವರ್ಷದಿಂದ 22 ವರ್ಷದಿಂದ ಅವ್ರು ಹಾಗೆ ನಿಂತಿದ್ದಾರೆ ಅಂದರೆ ಭಗವಂತನ ಸ್ವರೂಪದಲ್ಲಿ ಅವನ ಶಕ್ತಿ ಅಲ್ವೇ. ಅದಕ್ಕೆ ಹೇಳೋದು, ಯಾವುದೇ ಒಂದು ಸದ್ಗುರು ಮಾರ್ಗದಲ್ಲಿ ನೀವುಗಳು ಯಾವತ್ತಿದ್ರೂ ಬ್ಯಾಟ್ರಿಗಳೇ. ಆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಭಗವಂತ ಬೇಕೇ ಬೇಕು. ಅದಕ್ಕೆ ನಮ್ಮ ಒಂದು ಭಗವಂತನ ಬಾಂಧವ್ಯದಲ್ಲಿ ಇರತಕ್ಕಂಥ ಮಾರ್ಗವನ್ನು ಗುರುಗಳು ತೋರಿಸ್ಕೊಡ್ತಾರೆ. ನೋಡಪ್ಪ, ಇದು ವಿಶೇಷವಾಗಿರ್ತಕ್ಕಂಥ ಒಂದು ಕಂಪನಿ, ಆ ಕಂಪನಿಗೆ ಇದೇ ಚಾರ್ಜರ್ ಆಗೋದು, ಈ ಕಂಪನಿಗೆ ಇದೇ ಚಾರ್ಜರ್ ಆಗೋದು, ಎಲ್ಲದಕ್ಕೂ ಎಲ್ಲ ಸೆಟ್ ಆಗಿಬಿಟ್ಟಿದ್ರೆ ಕಾಮನ್ ಜನರಲ್ ಆಗೋಗೋದು. ಜನರಲ್ ಆಗಕ್ಕೆ ಸಾಧ್ಯವಿಲ್ಲ. ನೀನು ವ್ಯಕ್ತಿ ಏನಾಗಬೇಕು, ಮಹತ್ ವ್ಯಕ್ತಿ ಆಗಬೇಕು. ವ್ಯಕ್ತಿ ಆಗಬೇಕಾದ್ರೆ ನಿನ್ನ ಸಾಧನೆ ಎಷ್ಟಿರಬೇಕು. ಅದಕ್ಕೆ ಎನ್ಲೈಟ್ಮೆಂಟ್ ಆಫ್ ಯುವರ್ ಲೈಫ್ ಶುಡ್ ಬಿ ಡನ್ ಬೈ ಗಾಡ್ ಹಿಮ್ಸೆಲ್ಫ್. ಅವನೇ ಸ್ವತಃ ಬಂದು ಮಾಡ್ಕೊಳ್ಳೋದು. ಆಗ ಆಗಿರ್ತಕ್ಕಂಥ ಅನಾಹುತಗಳಲ್ಲಿ ಪರಿಹಾರ ಸಿಕ್ಕಿದವರು ಕೇವಲ ಕೆಲವು ಜನಗಳು. ಯಾರ್ಯಾರು? ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರೇ ಸ್ವತಃ ಬಂದರು. ರಾಮಕೃಷ್ಣ ಪರಮಹಂಸರಿಗೆ ಸ್ವತಃ ಕಾಳಿನೇ ಶಾರದಾ ದೇವಿಯಾಗಿ ಬಂದಳು. ಇದು ನಿಜ ಜೀವನ. ರಮಣ ಮಹರ್ಷಿಗಳಿಗೆ ಯಾರು ಬಂದರು? ಸಂತ ತುಕಾರಾಮರ ಅನುಗ್ರಹವನ್ನು ಕೊಟ್ಟಿರ್ತಕ್ಕಂಥ ಯಾರು? ವಿಠೋಬಾನೇ ಬಂದು ಮನೆ ಕಾವಲು ಕಾಯ್ದಾರೆ. ಆಗ ಅನುಗ್ರಹವನ್ನು ಕೊಡ್ತಕ್ಕಂಥ ಭಗವಂತನೇ ಆ ಸ್ವರೂಪದಲ್ಲಿ ಬಂದಂತೆ ಒಬ್ಬೊಬ್ಬರ ಜೀವನದಲ್ಲಿ ದೇವರೇ ಬಂದು ಆ ವ್ಯಕ್ತಿಯನ್ನು ಮಹಾನ್ ವ್ಯಕ್ತಿ ಮಾಡಿದ್ರೆ ಮಾತ್ರ ಅವರುಗಳು ನಿಜವಾಗ್ಲೂ ಚಿರಸ್ಥಾಯಿಯಾಗಿ ಇಳುತ್ತಕ್ಕಂಥವರು ಶಾಶ್ವತ ಚಿರಂಜೀವಿಗಳು. ಅದರಲ್ಲಿ ಮೊದಲ ಚಿರಂಜೀವಿಗಳಾಗಿರ್ತಕ್ಕಂಥ 7 ಜನ ಯಾರು ಅಂದರೆ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಹನುಮಾನ್, ವಿಭೀಷಣ, ಪರಶುರಾಮ, ಸಪ್ತೈತೆ ಚಿರಂಜೀವಿಗಳು. ಇವರ ಕೆಳಗಿರ್ತಕ್ಕಂಥ ಇವರೆಲ್ಲ 48 ವಿಶೇಷವಾಗಿರ್ತಕ್ಕಂಥ ಋಷಿಗಳು. ಇವರ ಕೆಳಗಿರ್ತಕ್ಕಂಥ ಆ 1111 ಜನ ಋಷಿ ಮುನಿಗಳು. ಅದರಲ್ಲಿ ಹಠಯೋಗದವರು ಮೊದಲನೆಯವರು. ಈ ರೀತಿ ಒಬ್ಬೊಬ್ಬರಾಗಿ ಬರ್ತಾ ಹೋದರೆ ಹಿಮಾಲಯದಿಂದ ಕೆಳಭಾಗದಲ್ಲಿ ಭಾರತ ಸಂಸ್ಕಾರ ಬಹಳ ವಿಶೇಷವಾಗಿರ್ತಕ್ಕಂಥ ಗುರು ಪರಂಪರೆಯಲ್ಲಿ ಇವತ್ತು ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಸತ್ಯ. ಅದಕ್ಕೆ ಸತ್ಯಂ ವದ ಧರ್ಮಚರ. ಧರ್ಮವನ್ನು ಯಾವತ್ತು ನಡೀತಾ ಹೋಗ್ತಾ ಇದ್ರೆ ಸತ್ಯ ನಮ್ಮದಾಗತ್ತೆ. ಇದು ಸಾಕ್ಷಿ ರೂಪ. ಇಂಥ ಒಂದು ಗುರುತತ್ವಕ್ಕೆ ನಾವು ಕಾಯ್ತಾ ಇದ್ದೀವಿ. ಆ 42 ವ್ಯಕ್ತಿಗಳು ಏನು ಎತ್ತ ಅಂತ ಅವ್ರ ಬಗ್ಗೆ ಒಬ್ಬೊಬ್ಬರಾಗಿ ತಿಳಿಸ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ. ಆದರೆ ಹೋರಾ ಶಾಸ್ತ್ರವನ್ನು ಹೇಳಬೇಕು. ಹೋರಕ್ಕೆ ನಾವು ಜೀವನ ಕಾಯ್ತಾ ಇರಬೇಕು. ಆ ಹೋರ ಯಾವ ಸಮಯ ಅಂದರೆ 1 ಗಂಟೆ ಕಾಲ, ಅಂದರೆ 1 hour 20 minutes. ಆ 1 hour 20 minutes ಅಲ್ಲಿ 1 hourನೇ ತಗೊಳ್ಳೋದು. ಆ 1 hour ಏನು ಮಾಡಬೇಕು, ಯಾವ ಹೋರೆ ನಡೆಯುತ್ತೆ, ಯಾವ ಗ್ರಹ, ಯಾವ ದಿನದಲ್ಲಿ, ಅಂದರೆ ಆ ದಿನದ ಆ ಟೈಮಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪದ್ಯಕ್ಕೆ ಈಗ ಶಿವ ಶಿವ ಅನ್ಬೇಕು. ಯಾಕೆಂದರೆ ಏನು ಅಂತ ಗೊತ್ತಿದೆ ಅಲ್ವಾ. ನೆಕ್ಸ್ಟು ಕಾಯ್ತಾರೆ.